ಕಸವನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಹಾಗೂ ನಗರವನ್ನು ಸ್ವಚ್ಛವಾಗಿರಿಸುವುದು ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯವಾಗಿರುತ್ತದೆ. ಪ್ರತಿನಿತ್ಯ ಕಸದಿಂದಾಗುತ್ತಿರುವ ತೊಂದರೆಗಳನ್ನು ನಿವಾರಿಸಲು ಸಾರ್ವಜನಿಕರ ಸಹಕಾರವು ಅತ್ಯಗತ್ಯ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದು, ರಸ್ತೆ ಮೇಲೆ ಎಸೆಯುವುದು ಅಪರಾಧ. ಮಹಾನಗರ ಪಾಲಿಕೆಯು ನಿಗದಿಪಡಿಸದ ಜಾಗದಲ್ಲಿ ಕಸ ಹಾಕದೆ ಕಾನೂನು ಉಲ್ಲಂಘನೆ ಮಾಡುವುದು ಕಾನೂನು ಬಾಹಿರ ಹಾಗೂ ದಂಡನೀಯವಾಗಿರುತ್ತದೆ. ಯಾರೇ ಆದರೂ ಕೂಡ ಮನೆ ಮುಂಭಾಗ ರಸ್ತೆಯಲ್ಲೇ ಆಗಲಿ, ಫುಟ್ಪಾತಲ್ಲೇ ಆಗಲಿ, ಮೋರಿಗಳಲ್ಲೇ ಆಗಲಿ ಕಸವನ್ನು ಹಾಕಬೇಡಿ. ಆ ಕಸವನ್ನು ಹಾಕದಂತೆಯೇ ಇಲ್ಲಿ ಬರುವಂಥ ನಗರ ಪಾಲಿಕೆಯಿಂದ ಆಟೋಗೆ ಕಸವನ್ನು ಕೊಟ್ಟು ಸ್ವಚ್ಛವಾಗಿ ಇಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೋತೇನೆ. ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಬಾರ್ದು. ಮೋರಿಗಳಲ್ಲಾಗಲಿ, ರಸ್ತೆಗಳಲ್ಲಾಗಲಿ, ಖಾಲಿ ನಿವೇಶನಗಳಾಗಲಿ, ಸ್ಟಾರ್ಮ್ ವಾಟರ್ ಡ್ರೈನ್ಗಳಲ್ಲಿ ಬಿಸಾಡಬಾರ್ದು. ಇದರಿಂದ ಚಿಕನ್ ಗುನ್ಯಾ, ಡೆಂಗ್ಯೂ ಜ್ವರ, H1N1 ಇಂಥ ಕಾಯಿಲೆಗಳು, ಮಾರಣಾಂತ ಕಾಯಿಲೆಗಳು ಬರುವುದರಿಂದ ತಾವು ಕಸವನ್ನು ಶೇಖರಣೆ ಮಾಡಿ ನಮ್ಮ ಪೌರಕಾರ್ಮಿಕರಲ್ಲೇ ಕೊಡಬೇಕು ಎಂದು ವಿನಂತಿಸಿಕೊಳ್ತೇನೆ. ನಮ್ಮ ಪೂರ್ವಜರಿಂದ ಸುಂದರ ಮತ್ತು ನಿರ್ಮಲ ಮೈಸೂರನ್ನು ನಾವು ಆನುವಂಶಿಕವಾಗಿ ಪಡೆದಿದ್ದೇವೆ. ಅದನ್ನು ಹಾಗೆಯೇ ಉಳಿಸಿ ಇನ್ನೂ ಉತ್ತಮವಾದ ಸುಂದರವಾದ ಮೈಸೂರನ್ನು ನಮ್ಮ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಮೈಸೂರವ್ರಿಗೆ ನಾನು ಕ್ಲೆನ್ಲಿನೆಸ್ ಬಗ್ಗೆ ಹೇಳೋಕ್ಕಾಗುತ್ತಾ? ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಮೈಸೂರವರು ಅಂದ್ರೇ ಕ್ಲೀನ್. ಅವ್ರ ಮನ್ಸು ಕ್ಲೀನ್, ಅವರ ಸುತ್ತಮುತ್ತ ಕೂಡ ಭಾಳನೇ ಕ್ಲೀನಾಗಿ ಇಟ್ಟಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಯಾರು ಕ್ಲೀನಾಗಿ ತಮ್ಮ ಸುತ್ತಮುತ್ತ ಮನೆ ಇಟ್ಕೊಂಡಿರಲ್ಲ ಅವ್ರಿಗೋಸ್ಕರ ಮಾತ್ರ ನಾನು ಹೇಳ್ತೀನಿ, ಈ ಕಸ ಅನ್ನೋದೇನಿದೆ ಅದನ್ನು ಮನೆಯಿಂದ ಹೊರಗೆ ನಿಗದಿಪಡಿಸಿರೋ ಜಾಗದಲ್ಲಿ ಮಾತ್ರ ಹಾಕಿ. ಒಂದು ಮನೆ ಚೆನ್ನಾಗಿದ್ದರೆ, ಒಂದು ಕೇರಿ ಚೆನ್ನಾಗಿದ್ದರೆ ಇಡೀ ಹಳ್ಳಿ ಚೆನ್ನಾಗಿರುತ್ತೆ, ಊರು ಚೆನ್ನಾಗಿರುತ್ತೆ, ಪಟ್ಟಣ ಚೆನ್ನಾಗಿರುತ್ತೆ, ರಾಜ್ಯ ಚೆನ್ನಾಗಿರುತ್ತೆ, ಇಡೀ ದೇಶ ಸ್ವಚ್ಛವಾಗಿ ತುಂಬಾ ಚೆನ್ನಾಗಿರುತ್ತೆ. ಮೈಸೂರು ಭಾಳ ಸುಂದರವಾದ ಜಾಗ, ಎಲ್ರಿಗೂ ಗೊತ್ತಿರೋ ವಿಷಯ. ಈ ಊರನ್ನು ಭಾಳನೇ ಇನ್ನೂ ಸುಂದರವಾಗಿ ಇಟ್ಕೊಳ್ಳೋದು ನಿಮ್ಮೆಲ್ಲರ ಜವಾಬ್ದಾರಿ. ಬನ್ನಿ ನಮ್ಮ ಮೈಸೂರನ್ನು ಸ್ವಚ್ಛವಾಗಿಡೋಣ.